youth of our state. Many of you don't know. Now I felt very bad that yesterday they went to a college. College children, they don't know what is vitamin A. They don't know. Some children, they, especially the eye health. Eyes are very important parts in our body. The consumers. When you people have to take any problem or consumers problem to the consumers court, how to go? There are many programs they are conducting. So they are indirectly they are creating awareness amongst the countrymen or statesmen. So now I request J.M. Rajshekhar. J.M. Rajshekhar sir to start his valuable lecture. Sir, please. ಹಾವೇರಿ ಜಿಲ್ಲಾ ನೇತ್ರ ಸಂಚಾರಿ ಘಟಕದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಂತ ಕೆಲಸ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಶಾಲೆ, ಕಾಲೇಜುಗಳು, ಸಂಘ ಸಂಸ್ಥೆಗಳು, ಯುವಕರು, ಮಹಿಳೆಯರು, ನೀವಾ ಏನಂದ್ರಲ್ಲ, ಯಾರೋ ಅಂದ್ರಲ್ಲ, ಗೊತ್ತಿಲ್ಲ. ಸೊ ಸ್ಯಾಡ್, ಗೊತ್ತಿಲ್ಲ. ಸೋದ್ರಿ ನಾನು ಹೇಳ ನೀ ಹೇಳ್ತೇನಮ್ಮ, ಗೊತ್ತಿಲ್ಲ. ನನ್ನ ಮಗಳಿಗೆ ನಾನು ಹೆಂಗೆ ನೌಕರಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಂತ. ಆದರೆ ಆ ಒಂದು ಜಿಲ್ಲಾ ನೇತ್ರ ಸಂಚಾರಿ ಘಟಕ ಅಂತ ಎಲ್ಲಿದೆ ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿದೆ ಅಷ್ಟೇ. ಹೌದು, ನಾನು ಆಗಲೇ ಹೇಳಿಲ್ಲ. ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆಗಳು ಇವು ಕಮ್ಸ್ ಅಂಡರ್ DHO ಅಂತ ಹೇಳಿದೆ. BS ಅಡಿ ಒಳಗೆ ಅವ್ರು ಬರೋದಿಲ್ಲ, ನಿನ್ನೆ ಬರ್ತಾರೆ, ನಾನು ತಾನೇ ಬರ್ಬೇಕು, ನಾನು ಬರ್ತೀನಿ ಅಂತ ಅರ್ಥ. ಅಜಂಪ್ಷನ್, ಅಜಂಪ್ಷನ್ ಕೈ ಎತ್ತಿ, ಕೈ ಎತ್ತಿ. ಓಕೆ, ತಲೆನೋವಿಗೆ ಒಂದು ಮತ್ತೆ ದೂರದೃಷ್ಟಿ ದೋಷ, ಮತ್ತೆ ಅದಕ್ಕೆ ಏನಂತಾರೆ? ಸಮೀಪ ದೃಷ್ಟಿ ದೋಷ ಅಂತಾರೆ. ಅಯ್ಯೋ, ಮತ್ತೆ ಯಾರು ದೂರದೃಷ್ಟಿ ದೋಷ ಅಂತಿದ್ದು? ನೀನು. ಸಮೀಪ ದೃಷ್ಟಿ ದೋಷ ಯಾರು? ನೀನು. ತಗೋ, ನಿನಗೊಂದು ನಿನಗೊಂದು ಇಸ್ಕೋ. ಪಾಪ ಅವ್ರು ಶೂಟ್ ಮಾಡ್ತಾ ಇದ್ದಾರೆ. ದೂರದೃಷ್ಟಿ ದೋಷ. ಸಾಮಾನ್ಯವಾಗಿ ಕನ್ನಡಕಗಳನ್ನ ಬಳಸೋದು ಯಾಕೆ ಅಂದ್ರೆ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇದ್ರೆ ಕಣ್ಣಿಲ್ಲ ಅದಕ್ಕೊಂದು ಗುಳಿಗೆ, ಹೊರಗೆ ಅದಕ್ಕೂ ಒಂದು ಗುಳಿಗೆ. ವಾಟ್ ಏನ ನಿಮಗೆ ಗುಳಿಗೆ ಬೇಕು, ಅವ್ರಿಗೆ ದುಡ್ಡು ಬೇಕು, ಇಷ್ಟ ಹಂಗಾಗಿರ್ತದೆ. ಸರಿ, ಇವಾಗ ಮತ್ತೊಂದು ವಿಷಯ, ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಯಾರು ಹೇಳ್ತೀರಿ ಅವ್ರಿಗೆ ಬಹುಮಾನ ಕಾದಿದೆ. ಆದರೆ ಕೈ ಎತ್ತಬೇಕು, ಕಣ್ಣು ಎತ್ತಬಾರ್ದು. ಓಕೆ, ಸರಿ. ಇವಾಗ ಹೇಳಿ, ಇರುಳು ಕಣ್ಣು ಯಾವುದರ ಕೊರತೆಯಿಂದ ಬರ್ತದೆ? ಯಾವ ಅನ್ನಾಂಗದ ಕೊರತೆಯಿಂದ, ಯಾವ ಅನ್ನಾಂಗದ ಕೊರತೆಯಿಂದ ಇರುಳು ಕಣ್ಣು ಬರುತ್ತೆ? ಹಾ, ಹೇಳು. ವಿಟಮಿನ್ ಎ. ಕ್ಲಾಸ್ ಕೊಡ್ರಿ ಅವಳಿಗೆ. ಥ್ಯಾಂಕ್ ಯು. ಐ ಹ್ಯಾಟ್ಸ್ ಆಫ್ ಟು ಯು. ಈ ಕ್ವಶನಿಗೆ ಆನ್ಸರ್ ಯಾರು ಮಾಡಿರಲಿಲ್ಲ ಜಾಸ್ತಿ. ಹೌದು, ಈ ಕ್ವಶನ್ಗೆ ಎಷ್ಟು ಶಾಲೆಗಳು ಓಡಾಡಿದ್ವಿ, ಯಾರು ಉತ್ತರ ಕೊಟ್ಟಿರಲಿಲ್ಲ. ನೀನು ಉತ್ತರ ಕೊಟ್ಟಿದ್ದೀಯಾ? ಎರಡನೇದವರು ನನ್ನ ಈ 3 ತಿಂಗಳ ಸರ್ವಿಸ್ನಲ್ಲಿ ವಿಟಮಿನ್ ಎ ಕೊರತೆಯಿಂದ ಇರುಳುಗಳು ರೋಗ ಬರುತ್ತೆ ಅಂತ ಹೇಳೋರು ನೀನೇ ಎರಡನೇದವರು. ಒಂದನೇದವರು ಶಿವಲಿಂಗೇಶ್ವರ ಸ್ಕೂಲ್ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೇತ್ರದ ದಾನವನ್ನ ಮಾಡಬೇಕಾದ್ರೆ ಸತ್ತ
ಒಬ್ಬ ವ್ಯಕ್ತಿ ಸತ್ತ ಮೇಲೆ ಎಷ್ಟು ತಾಸುಗಳ ಒಳಗಾಗಿ ನಾವು ತಗೋಬೇಕು? ನೀವು ಹೆಣ್ಮಕ್ಳು ಮಾಡ್ತಾರೆ, ಯಾಕಂದ್ರೆ ಹೆಣ್ಮಕ್ಳು ಭಾಳ ಜನ ಕೈ ಇಲ್ಲ, ಆನ್ಸರ್ ಮಾಡಿದವರು ಕೈ ಎತ್ತಬೇಡಿ, ಚಾನ್ಸ್ ಬೇರೆಯವ್ರಿಗೆ ಕೊಡಿ. ಹಾಂ, ನೀವು ಹೇಳಿ. 6 ತಾಸಿನ ಒಳಗಾಗಿ ನಾವು ತಗೊಂಡು ಹೋಗ್ಬೇಕು, ಹೌದಾ? ಕ್ಲಾಪ್ಸ್. ಡಾಕ್ಟರ್ ಶಂಕರ್ ಸರ್, ಎಸ್ ಸರ್. ನೀವು ಶೂಟ್ ಮಾಡುವಾಗ ನೀವು ಮಾತಾಡ್ಬಿಡ್ರಿ. ಯಾಕೆ ಹೇಳಿದವ ಹೇಳ್ರಿ ನೋಡ, ಬಹುಮಾನ ಐತಲ್ಲ. ನೀವು ಕ್ವಶನ್ ಕಳ್ಕೊಂಡ್ರಿ, ಅದಕ್ಕೆ ಬೇರೆ ಕ್ವಶನ್ ಹೋಗೋಣ. ಇವಾಗ ಎಷ್ಟು ಜನ ಅಂಧರು ಕಣ್ಣಿನ ದಾನಕ್ಕಾಗಿ ಕಾಯ್ತಾ ಇದ್ದಾರೆ? ಹಾಗೆ ಹೇಳಿದ್ರೆ ಸರ್ ಅಂತ ಈಗ ಎಷ್ಟು? 10 ಲಕ್ಷ ಜನ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಕನ್ಸೆಕ್ಟಿವೈಟಿಸ್ ಅಂತ ಒಂದು ಕಣ್ಣಿಗೆ ಬರುವಂಥ ಕಾಯಿಲೆ. ಸೊ ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗನೋ ಅಥವಾ ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಬಂದು ಹೋಗುವಂಥ ಸೋಂಕ? ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಎಂಥ ರೋಗ? ಕಮ್ಯುನಿಕೇಬಲ್ ಡಿಸೀಸಸ್ ಅಂತ, ಹೌದಾ? ಕಾಂತಾರಾಮೇಶ್ವರ ಒಬ್ಬ ವ್ಯಕ್ತಿ ಸತ್ತ ನಂತರ ಅವ್ರು ಹೇಳಿದಾಗೆ 6 ಗಂಟೆಯ ಒಳಗಾಗಿ ನಾವು ತಗೊಂಡು ಹೋಗ್ತೀವಿ. ಆದರೆ ಎಷ್ಟು ನಿಮಿಷಗಳ ಒಳಗೆ ಆ ಕಣ್ಣನ್ನು ದಾನವನ್ನು ನಾವು ಪಡೆಯೋದಕ್ಕೆ ತಗೋತೀವಿ? ತಗೊಂಡು ಹೋದಕ್ಕೆ ನಾವು ಎಷ್ಟು ನಿಮಿಷ ತಗೋತೀವಿ? ನೇತ್ರಗಳನ್ನು ದಾನ ಮಾಡ್ತಾರೆ. ದಾನ ಮಾಡಿದ ನೇತ್ರಗಳನ್ನು ನಾವು ತೆಗೆದುಕೊಂಡು ಹೋಗೋದಕ್ಕೆ ನಾವು ಎಷ್ಟು ಸಮಯವನ್ನು ತಗೋತೀವಿ ತೆಗೆಯೋದಕ್ಕೆ? ತಗೊಳ್ಳೋದಕ್ಕೆ ಹೇಳಿ ಫಟಾಫಟ್. ಹಾಂ ಹಾಂ, ಎಷ್ಟು ನಿಮಿಷ? 5 ನಿಮಿಷ. ಎಸ್, 5 ನಿಮಿಷ. ಮತ್ತೆ ಹಾಂ, 3 ನಿಮಿಷ. 3 ನಿಮಿಷ. 10 ನಿಮಿಷ. ಹಾಂ ಹೇಳಿ ಸರ್. 30 ನಿಮಿಷ. ಹೌದಾ? ಕಂಗ್ರ್ಯಾಚುಲೇಷನ್. ಉಪಾಯಗಳು ಯಾವುವು? ಅದರಲ್ಲಿ ನಾನು ಪ್ರಮುಖವಾಗಿ ನಿಮಗೆ ಇನ್ನೂ ತಿಳಿದದ್ದು 5 ಮಾತ್ರ ಹೇಳಿ. ಗಂಡ್ಮಕ್ಳಿಗೆ ಆಪ್ಷನ್ ಓಕೆ? ಹಾಂ, ಪಟಾಕಿ. ಎಸ್, 1. ನಿಂತ್ಕೊಂಡಿರಲಿಲ್ಲ. ಹೇಳಂಗಿಲ್ಲ, ನಿಮ್ಮ ಹೇಳಂಗಿಲ್ಲ, ಕೈ ಹೇಳಬೇಕು. 4. ಯಾವ ಥರ ಆಕ್ಸಿಡೆಂಟ್ ರೀ? ಹಾಂ ಸರಿ, ಅಪಘಾತಗಳು. ನಾನು ಕೇಳ್ತಾರದ ಅಪಘಾತ ನಿಮಗೆ ಅಲ್ವಾ? ಯಾವ ಅಪಘಾತ? ಪಟಾಕಿ ಹಾರಿಸೋದು ಒಂದು ಅಪಘಾತ. ಯು ಹ್ಯಾವ್ ಲಾಸ್ಟ್ ಯುವರ್ ಚಾನ್ಸ್. 1, 2, 3. ಓಕೆ, ನೀವು ಹೇಳಿ. ಟಿವಿ ಒಳಗೆ ನೋಡಿದ್ರೆ ಕಣ್ಣು ಹೋಗ್ತಾವ ಅಫ್ಕೋರ್ಸ್. ಬಟ್ ನಾನು ಕೇಳ್ತಾರದು ಅಪಘಾತಗಳು. ಯಾವ ಅಪಘಾತಗಳು ಯಾವುವು? ಏನೇ ಬಿಡಿ ಹೇಳ್ತೀಯ? ನೀವು ಹೇಳ್ತೀರಮ್ಮ? ನೀವು ಹೇಳ್ತೀರಾ? ಹೇಳಿ. ವೆರಿ ಗುಡ್. 1. ನಿನ್ನೆ ಆಗ್ಬೋದು ಅಂದ್ರು. ಅಪಘಾತಗಳು ಯಾವ ಸಂಭವಿಸ್ತವೆ ಅಂತ ಹೇಳ್ತಾರೆ. ಸಿಂಪಲ್ ನಾವು ಹೇಳ್ರಿ. ನೀನು 2 ಬಹುಮಾನ ತಗೊಂಡು ಆಮೇಲೆ ಕೇಳ್ತೀನಿ. ಯಾರು ಹೇಳಿಲ್ಲ ನಿನಗೆ ಆಪ್ಷನ್. ಯಾರು ಹೇಳ್ತೀರಿ? ನೀವು ಹೇಳ್ತೀರಿ ಹಾಗೆ. ನಾನು ಅಪಘಾತಗಳನ್ನು ಕೇಳ್ತಾ ಇದ್ದೀನಿ, ನೀವು ಏನೋ ಹೇಳ್ಬೇಕಂತ. ಹಾಂ ಹೇಳು. ಹಾಂ, ಆಸಿಡಿನಿಂದ. ಸರಿ, 1. ಇಲ್ಲ, ನೀವು ಯಾರು ಅಂತ ಹೇಳಿದ್ರೆ 5 ಹೇಳ್ಬೋದು. ಕಂಪಲ್ಸರಿ 5 ಅಪಘಾತಗಳನ್ನ ಹೇಳ್ಬೋದು. ಏನು ಏನು ಕಣ್ಣೊಳಗೆ ಹೋದ್ರೆ ಕಲರ್ ಯಾವ ಕಣ್ಣೊಳಗೆ ಹೋಗ್ತಾವ? ಕನಸು ಬಿಟ್ಟಾಗ ಹೋಲಿ ಹೋಲಿ ಅಲ್ವಲ್ಲ? ನಾನು ಹೇಳ್ತಾ
ನಾಟಿದಾಗ ಎರಡನೇದು ಅವ ಹೇಳಿದ್ದು ಪಟಾಕಿ Acid. ಫೈರ್ ವೆರಿ ಗುಡ್ ನೈಸ್ ಆಫ್ ಯು. ನೆಕ್ಸ್ಟ್ ಇನ್ನು ಎರಡು ರೀ ವಿಟಮಿನ್ ಕೊರತೆ ಕೇಳ್ತಲ್ಲ, ನಾನು ಅಪಘಾತ ಕೇಳ್ತಾ ಇದ್ದೀನಿ. ಅಸಿಡ್ ಸರಿ, ಅಸಿಡ್ ಯಾರೋ ಹಚ್ಚಿದ್ರು ಅದು ಒಂದು ಅಪಘಾತ. ನೆಕ್ಸ್ಟ್ ಮತ್ತೆ ಲೇಜರ್ ಅದು ಏನಾಗುತ್ತೆ ಲೇಜರ್ ಆಕ್ಸಿಡೆಂಟ್ ಹೇಳಿ ನೀವು ಇದನ್ನ ಹೇಳ್ಬೇಕು. ಇನ್ನು ಒಂದೇ ಒಂದು ಹೇಳ್ಬಿಟ್ರೆ ಮುಗಿದೋಯ್ತು. ಹೇಳಿರಲ್ಲ ಶಾಪ ಬಿದ್ದಂಗೆ ಅದು ಗೊತ್ತು. ಮತ್ತೆ ಕರಿಯ ಯಾರು ಹೇಳ್ತೀರಿ ಮತ್ತೆ ಇದ್ದೇನಾ ರೀ? ಅದು ಅಪಘಾತ ಏನ್ರಿ? ಅಪಘಾತ ಕೇಳ್ತಾರೆ, ಅಪಘಾತಗಳು ಗೊತ್ತಿಲ್ಲ ನಿಮಗೆ. ಸರಿ, ಏನ್ರಿ ನಾನು ಕೇಳಿದ್ಯಾ? ನಿನಗೆ ಹೇಳೋ ಬಹುಮಾನ ಕೊಡ್ತಾ ಇದ್ದೀನಿ, ತಗೊಂಡಿರೋ ಇವಾಗ ಸದ್ಯಕ್ಕೆ. ಓಕೆ, ಕ್ಲಾಸ್ ಕೊಡಿ, ಪರ್ಮಿಷನ್ ಅಲ್ಲಮ್ಮ. ಅಪಘಾತಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೊಡ್ಕೊಳಕ್ಕಾಗೋದಿಲ್ಲ. ನಿಮ್ಗೆ ಅದೇ ಗೊತ್ತಿಲ್ಲ ನಾನು ಏನು ಮಾಡಿ. ಅಪಘಾತ ಅಂದ್ರೆ ನೋಡಿಲ್ಲ, ಏನೋ ಹೇಳಕತ್ತನವ, ಕರೆಕ್ಟ್ ಆಯ್ತದ ಹೇಳ್ಬೇಕು, ನೀವು ಹೇಳ್ಬೇಕು. ಒಂದು ಯಾವಾಗಪ್ಪ? ಒಂದು ಈರುಳ್ಳಿ ಹಚ್ಚಮ್ಮ. ಮತ್ತೊಮ್ಮೆ ಯಾವಾಗಪ್ಪ? ಕಾರ್ ಬಿಡಿ, ಸುಮ್ಮನೆ ಹಾಕ್ಬಿಟ್ಟು ಸರ್, ಎಲ್ಲರೂ ಸಿಟಿ ಆದ್ರಿಂದ ಅನುಭವ ಇಲ್ಲ ಅವರಿಗೆ. ಎಲ್ಲ ಸಿಟಿ ಒಳಗೂ ಹಿಂಗ ಗ್ಯಾಸ್ ಇಲ್ಲ ಅಂದ್ರೆ ಒಲಿ ಊದ ಒಂದು ಈರುಳ್ಳಿ ಹಚ್ಚ ಮುಂದೆ ಕರೆಕ್ಟ್ ಆಗಿ ಕೇಳ್ರಿ. ಒಲಿ ಊದ ಮುಂದೆ ನಿಮ್ಮ ಅಮ್ಮ ಆಟಾಡ ಎಲ್ಲಾರ ಅಮ್ಮನೂ ಆಟಾಡ. ನಮ್ಮ ಅಮ್ಮನೂ ಆಗ್ತಿತ್ತು. ಓಕೆ, ಥ್ಯಾಂಕ್ ಯು. ಒಂದ್ಸಲ ವಿತೌಟ್ ಟೋಕನ್ ಅಲ್ವಾ? ಇಲ್ಲ ಸರ್, ಕೊಡ್ತೀವಿ ಸರ್. ನಮ್ಮ ಟೋಕನ್ ಬೇಡ ನಮಗೆ, ಟೋಕನ್ ಮಾಡ್ರಿ. ಅದಕ್ಕೆ ಚುಚ್ಚುಮದ್ದು ಕಾರ್ಯಕ್ರಮ, ರಾಷ್ಟ್ರೀಯ ಚುಚ್ಚುಮದ್ದು ಕಾರ್ಯಕ್ರಮ. ಆ ಚುಚ್ಚುಮದ್ದು ಕಾರ್ಯಕ್ರಮದಲ್ಲಿ ನಾವು 9ನೇ ತಿಂಗಳಿನಿಂದ ಹಿಡಿದು 5 ವರ್ಷದವರೆಗಿನ ಮಗುವಿನವರೆಗೆ 6 ತಿಂಗಳ ಅಂತರದಲ್ಲಿ 9 ಬಾರಿ ಒಂದು ಚಮಚ ಕೂರಿಸ್ತೀವಿ. ಏನನ್ನ ಕೂರಿಸ್ತೀವಿ? ಏನ್ ಕೊಡ್ತೀವಿ? ಗಟ್ಟೆ ಹೇಳುವಾಗ ಪೋಲಿಯೋ ಮತ್ತೆ ಬೇರೆ ಯಾರು ಬೇಕಿತ್ತು? ಅವರು ಪೋಲಿಯೋ ಡ್ರಾಪ್ಸ್. ನಾವು ಬೇರೆ ಏನು? ಹಲೋ ಹಲೋ ಪ್ಲೀಸ್ ಶಾಂತತೆಯಿಂದ ಕೂತ್ಕೊಳ್ಳಿ. 9ನೇ ತಿಂಗಳಿನಿಂದ ಹಿಡಿದು 5 ವರ್ಷದ ಮಧ್ಯ 6 ತಿಂಗಳ ಅಂತರದಲ್ಲಿ ಎಷ್ಟು ಬಾರಿ? 9 ಬಾರಿ ಕುಡಿಸುತ್ತೇವೆ. ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು. ಸರಿ, ಈಗ ನೀವು ಏನಾದರೂ ನನ್ನನ್ನು ಪ್ರಶ್ನೆ ಕೇಳೋದಿದ್ರೆ ಕೇಳು. ರಿಲೇಟೆಡ್ ಟು ಐ ಪ್ರೊಟೆಕ್ಷನ್ ಅಥವಾ ಕಣ್ಣಿನ ರಕ್ಷಣೆ ಬಗ್ಗೆ, ಕಣ್ಣಿನ ಅಪಘಾತಗಳ ಬಗ್ಗೆ, ಕಣ್ಣಿನ ಬಗ್ಗೆ ವಾಟ್ ಡು ಯು ವಾಂಟ್ ಫ್ರಮ್ ಅವರ್ ಎಂಡ್? ಹೇಳಿ, ಏನಾಗಿದೆಯಾ? ಹೇಳೋದು ಕೇಳೋದು ಏನಿಲ್ಲ. ಯಾರು ಕರೋ ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ, ಬರೇ ಪ್ರಶ್ನೆ ಹೇಳ್ತೀರಾ? ಒಬ್ಬ ವ್ಯಕ್ತಿ ಮರಣದ ನಂತರ ದಾನ ಮಾಡುವ ಕಣ್ಣುಗಳ
ಯಾವ ಭಾಗವನ್ನು ತೆಗೆದುಕೊಂಡು ಹೋದರೆ ಮಾತ್ರ ಅಂಧರಿಗೆ ದೃಷ್ಟಿದಾನವನ್ನು ಮಾಡಬಹುದು. ಎಸ್, ನಾನು ನೆಡಲ್ ಕಪ್ ಆಯ್ತು, ಗಾಳಾಯ್ತು, ಹೆಸರೈತೆ, ಆ ಹೆಸರು ಹೇಳಬೇಕು ಅಷ್ಟೇ. ಹೆಸರು ಹೇಳಿದ್ರೆ ಓಕೆ, ನೀವು ಬೇಡ, ನೀವು ನೋಡಿದ್ದೀರಾ, ನೀವು ಭವನ ತಗೊಂಡಿದ್ಯಾ, ತಗೊಂಡಿದ್ಯಾ ಇಲ್ಲ. ಕಾರ್ನಿಯಾ, ಚಪ್ಪಾಳೆ ಕೊಡಿ ಒಳಗೆ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ವಾಟ್ಸ್ ದ ಆನ್ಸರ್? ಕಾರ್ನಿಯಾ. ನೀವು ಇನ್ನೊಂದು 2-3 ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತೇವೆ. ನಮ್ಮ ಕಲೆ ಸಂಚಾರಿ ಘಟಕದ ಅರ್ಥೇನು? ಓಡಾಡೋದು ತಾನೆ, ಓಡಾಡೋದಂತ ಇವತ್ತು ನಿಮ್ಮಲ್ಲಿ ಬರ್ತೀವಿ. ಏನು ಕಣ್ಣಿಗೆ ಸಂಬಂಧಿಸಿದ ಹಾಗೆ ನಾವು ನೀವು ಏನು ಇದನ್ನೇ ಮಾತಾಡ್ತಾ ಹೋಗ್ತೇವೆ. ಮಾತಾಡ್ತಾ ಹೋಗ್ತೇನೆ ಇಟ್ ಮೀನ್ಸ್ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಉತ್ತರ ಕೊಡಿ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನಿಮಗೆ ಶಂಕರ್ ಅಂಬೇಡ್ಕರ್ ಅವರು ಅವ್ರ ಸಂಸ್ಥೆಯವರಿಂದ ಪೆನ್ನು ಖಂಡಿತ ಕೊಡ್ತಾ ಇದ್ದಾರೆ. ನಾವು ಬಹುಮಾನಗಳ ಮೌಲ್ಯದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಮುಂದೊಂದು ಬಾರಿ ಹಾವೇರಿ ಜಿಲ್ಲಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರನ್ನು ಒಟ್ಟುಗೂಡಿಸಿ ದೊಡ್ಡ ಸಮಾವೇಶ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಆವಾಗ ತುಂಬ ವ್ಯಾಲ್ಯೂಯಬಲ್ ಪ್ರೈಸಸ್ ಆದ ಏನಂತಾರೆ ಮಹತ್ವನ ಪಡೀತಾವೆ ಮುಂದೆ ಅಲ್ವಾ? ಥ್ಯಾಂಕ್ ಯು. ಸರಿ, ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಮುಕ್ಕಣ್ಣ ಅಂತ ಯಾರಿಗೆ ಕರೀತಾರೆ? ಒಬ್ಬರು ಹೇಳಬೇಕು. ಸರಿ, ನೀನೇ ಶಿವಾನಿಗೆ. ವೆರಿ ಗುಡ್. ಮನುಷ್ಯನಿಗೆ ಎಷ್ಟು ಕಣ್ಣುಗಳಿವೆ? ನಿಮ್ಮನ್ನ ಕೇಳಿದೆ. ಸರಿ, ನೀವೇ ತಾನೇ ನಿಮ್ದವ್ರಿಗೆ ಫಸ್ಟ್ ಅವ್ರಿಗೆ ಕೊಡ್ತೀನಿ. ಅಷ್ಟು ಹೇಳಿದ್ದು ಸರಿ, ಒಬ್ಬರಿಗೆ ಮಾತ್ರ ಹೋಗೋಣ. ತಮ್ಮ ಮರಣದ ನಂತರ ತಮ್ಮ ನೇತ್ರವನ್ನು ದಾನ ಮಾಡಿ. ವೆರಿ ಗುಡ್. ಕ್ಲಾಪ್ಸ್. ಯಾವುದು ನಾವು ಯಾವ ಭಾಗವನ್ನು ನಾವು ತಗೊಂಡೋಗ್ತೀವಿ ನೇತ್ರದಾನ ಮಾಡಿದ್ರೆ? ಏನ್ ಕಣ್ಣಿನ ಭಾಗ? ಅದಕ್ಕೆ ಹೆಸರು ಬಸರು ಹೋಗೋದಕ್ಕೆ. ಎಸ್, ಕ್ಲಾಸ್ ಹಾಕ್ರಿ ಅವರಿಗೆ. ಓಕೆರ ಓಕೆರ ರೀತಿ ಒಳಗೆ ಓಕೆ, ಥ್ಯಾಂಕ್ ಯು. ನಾನು ಕುಖ್ಯಾತನ? ಅಲ್ಲಮ್ಮ, ನಾನು 56 ಪುಸ್ತಕ ಬರ್ದಾನೆ. ಹಾವೇರಿ ಜಿಲ್ಲೆ ಒಳಗೆ ಅಲ್ಲಿ ಉತ್ತರ ಕರ್ನಾಟಕದ ನನ್ನ ಪುಸ್ತಕ ಯಾರು ಬರ್ತಾ ಇಲ್ಲ. ಮತ್ತು ನಾನು ಪ್ರಖ್ಯಾತ ಅಲ್ಲ. ನಾ ಚಲನಚಿತ್ರಗಳು ನಟಿಸಿ ಹೇಳ್ತಾನಲ್ಲ. ಕ್ಲಾಪ್ಸ್. ಸುಮಾರಾಗಿ 2 ತಿಂಗಳಿಂದ ನಾನು ಆ ಶಂಕರ ಅವರು ಸೇರಿಕೊಂಡು ಬೇಕಾದಷ್ಟು ಕಡೆ ಓಡಾಡ್ಬೋದು. ಲೋಕೇಶ್ ಹೆಸರು ಯಾರು ಹೇಳಿಲ್ಲ, ಫಸ್ಟ್ ಪರ್ಸನ್. ಸರ್, ಅವಳಿಗೆ ಒಂದು ಬುಕ್ ಕೊಡಬೇಕು ಸರ್. ಬುಕ್ ಕೊಡಬೇಕು. ಬುಕ್? ಎಸ್ ಸರ್. ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಲ್ಲಿಗೆ ಮೈರನ್ನ ಸ್ವಸಿ ಯಾಕೆ ಚೆನ್ನಾಗಿರೋರು, ಅವ್ರ ಕಣ್ಣು ಚೆನ್ನಾಗಿರೋರು. ಸಾಮಾನ್ಯ ನಮ್ಮ ಆರೋಗ್ಯ ಮೊದಲೆಲ್ಲ ಬಂದಾಗ ನಿಮ್ಮ ಮನೆಗೆ ಯಾರಿಗೂ ಜ್ವರ ಒಂದು ಅವನತಿ ಕೇಳ್ತದೆ, ಬನ್ನಿ ಬಂದ ತಕ್ಷಣ. ಈಗ ಹಂಗೆ ಕೇಳೋದಲ್ಲ, ಮನ್ಯಾಗ ಬಗೆ ಬರಕತ್ತಲ್ಲ ಅಂದರೆ ಇಟ್ಸ್ ವೆರಿ ಗುಡ್ ಮನೆ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಸ್ವೀಟ್ ಹೋಮ್ ಅಂತೀವಿ ನಾವು. ಸ್ವೀಟ್ ಹೌಸ್ ಅಂತೀವನ? ಇಲ್ಲಲ್ಲ, ಅದು ಸ್ವೀಟ್ ಹೋಮ್ ಆಗಿರ್ಬೇಕಾದ್ರೆ ಅದು ಹೊಗೆ ರಹಿತ ಮನೆ ಆಗಿರ್ಬೇಕು. ಯಾಕೆಂದರೆ ಮೊಟ್ಟ ಮೊದಲನೇ ಆದ್ಯತೆ ತಾಯಿ. ನಮ್ಮ ಆರೋಗ್ಯ ಇಲಾಖೆಗೆ ಅಷ್ಟೇ ಅಲ್ಲ ಕಾಣ್ತೀವಿ, ಇಡೀ ಪ್ರಪಂಚ ಅದನ್ನು ಕೇಳಿ ಆವಾಗ ನಿಮ್ಮದು ಆ ಪುಣ್ಯ ಲಭ್ಯ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಅದಕ್ಕೆ ಏನು ನೀವು ಇದು ಅಂದರೆ ಏನು ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿಯ ರೆಟಿನಾವನ್ನು ನಾವು ತಗೊಂಡ್ರೆ ಆಫ್ಟರ್
ಆಫ್ಟರ್ ಡೆತ್ ತಗೊಂಡ್ರೆ ಎಷ್ಟು ಜನರ ಕಣ್ಣುಗಳಿಗೆ ಅದನ್ನ ನಾವು ರೆಟಿನಾ ಅಂಧತ್ವವನ್ನು ನಿವಾರಣೆ ಮಾಡೋಕ್ಕೆ ಉಪಯೋಗಿಸ್ತೀವಿ. ಕೈ ಎತ್ತಿ ಅಷ್ಟೇ, ಪ್ಲೀಸ್ ಡೋಂಟ್ ಆಸ್ಕ್. 1 2 ನೀವು ಹೇಳ್ತೀರಿ, ಇಲ್ಲ ನೀವು ಹೇಳ್ತೀರಿ ಕಾಸ್ಟ್ ಹೇಳಿ. ಎಷ್ಟು ಜನಕ್ಕೆ? ವೆರಿ ಗುಡ್. ವೆರಿ ಗುಡ್. ಒಬ್ಬ ವ್ಯಕ್ತಿ ಮೃತನಾದ ಮೇಲೆ ನಾವು ಕೊಡುವಂಥ ಅಥವಾ ನಾವು ತೆಗೆದುಕೊಂಡು ಹೋಗುವಂಥದ್ದು ಮತ್ತು ದಾನಿಗೆ ಕೊಡುವಂಥದ್ದು ಉಚಿತ ಸೇವೆ. ಅದು ದಾನ, ಅದು ಮಾರಾಟ ಮಾಡೋದಲ್ಲ. ಅದಕ್ಕೆ ಅದು ದಾನ ಅಂತೀವಿ, ನೇತ್ರ ದಾನ ಅಂತೀವಿ, ಶ್ರೇಷ್ಠ ದಾನ ಅಂತೀವಿ, ಮಹಾದಾನ ಅಂತೀವಿ. 10 ಲಕ್ಷ ಜನ ಇವತ್ತಿನ ದಿವಸ ನಮ್ಮಲ್ಲಿ ಕಾಯ್ತಾ ಇದ್ದಾರೆ ಅಂಧರು. ರೆಟಿನಾ ಸತ್ತವರು ಅದನ್ನು ಮಣ್ಣು ಮಾಡಿದರೆ ಅಥವಾ ಅದನ್ನು ಸುಟ್ಟು ಹಾಕಿಬಿಟ್ರೆ ನೋಯಿ. ನಾವು ಸಾಯೋದಕ್ಕೆ ಏನು ಮಾಡ್ತೀವಿ ನೋಡಿ, ನಿಮ್ಮ ಮನೆಗೆ ಅಕ್ಕ ತಮ್ಮ ಇದ್ದರೆ, ಅಣ್ಣ ತಂಗಿ ಇದ್ದರೆ, ಅಮ್ಮ ಅಪ್ಪನ ಜೊತೆಗೆ, ಅಜ್ಜ ಅಜ್ಜಿ ಜೊತೆಗೆ, ಸ್ನೇಹಿತರ ಜೊತೆಗೆ ಚೂಟೋದು ಹೊಡೆಯೋದು ಕರೆಕ್ಟ್ ಮಾಡ್ತಕ್ಕಂತಾನೆ. ಕೊನೆಯ ಪಕ್ಷ ಇಷ್ಟ ಸಾಕು, ಮುಂದಿನ ಭಾಳ ಅದಾವ. ಗಂಡ ಹೆಂಡತಿ ಮಕ್ಕಳು ಅತ್ತಿ ಸೊಸಿ ಎಲ್ಲ ಬಂದ್ಬಿಟ್ಟು ದೊಡ್ಡ ಅನಾಹುತಕಾರಿ ಪ್ರಯಾಣ ಅದು. ಸಹಾಯವಾಣಿಗಳನ್ನ ಕೊಟ್ಟಿದ್ದಾರೆ, ಯುಟಿಲೈಸ್ ದಟ್. ಅಟ್ ದ ಸೇಮ್ ಟೈಮ್ ಪಾಪ ಕರ್ಮಗಳ ಮಧ್ಯೆನೇ ನಾವು ಹುಟ್ಟಿ ಬೆಳೆದು ಸತ್ತು ಮ್ಯಾಲ ಆದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬಹುದು ಅಂತಂದರೆ ಅದು ನೇತ್ರದಾನ. ನೇತ್ರದಾನ ಮಾಡ್ಬೋದು, ದೇಹದಾನವನ್ನು ಕೂಡ ಮಾಡ್ಬೋದು. ಈಗ ನಾನು ದೇಹದಾನ ಮಾಡಿದ್ದೀನಿ. ಅಪ್ ಟು ಮೈ ಹೋಲ್ ಬಾಡಿ ಟು ಸೆಂಡ್ ಟು SDM ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ನಾನು ಮನೆಯವರಿಗೆಲ್ಲ ಹೇಳಿದ್ದೀನಿ, ಸತ್ತ ಮೇಲೆ ಏನು ಗೊತ್ತಾ, ನಾವು ಯಾರಾದರೂ ಸತ್ತ ವ್ಯಕ್ತಿಯ ಮೃತದೇಹದ ಮೇಲೆ ಅವರ ಕುಟುಂಬದ ವಾರಸುದಾರಿಕೆ ಇರುತ್ತೆ. ನಾನು ಸತ್ತ ಹೋಗಿಬಿಟ್ಟು ಅಲ್ಲಿ ಕೊಡೋಕ್ಕಾಗೋದಿಲ್ಲ ಮೆಡಿಕಲ್ ಕಾಲೇಜ್. ಅವ್ರು ಕೊಡ್ಬೇಕು. ಅವ್ರು ಕೊಡಲಿಲ್ಲ ಅಂದರೆ ನನ್ನ ಉದ್ದೇಶ ಇದ್ದವರಿಲ್ಲ ಅಥವಾ ನನ್ನ ಕನಸು ಇಡೋರಿಲ್ಲ ಅಥವಾ ನನ್ನ ಆ ಒಂದು ಏನು ನೈಜವಾದ ಬೇಯವಾದ ಆ ಪಕ್ಕದ ಮನೆ ಸತ್ ಮನೆಗೆ ಪಕ್ಕದ ಮನೆಯವರು ಅಥವಾ ಆಸ್ಪಾಸ್ ನೆರೆಹೊರೆಯವರು ಏನಾದರೂ ಬಂದು ಮಂಡಕ್ಕಿ ಮುಚ್ಚಿ ಟೀ ಅಂತ ತಂದು ಕೊಟ್ಬಿಟ್ರೆ ದಟ್ ವಿಲ್ ಬ್ರೇಕ್. ಅದು ಒಂದು ಬಾರಿ ಬ್ರೇಕ್ ಆಯ್ತು ಅಂತಂದ್ರೆ ಆ ದುಡ್ಡು ಅಲ್ಲಿ ಮುಗಿತು ಅಂತ. ಒಂದು ಕ್ವಶನ್ ಕೇಳ್ತೀನಿ ಇವಾಗ, ಮತ್ತೊಂದು ಕ್ವಶನ್ ಇದೆ. ಕೈ ಎತ್ತಿ, ಡೋಂಟ್ ಆನ್ಸರ್. ಎಷ್ಟು ಗಂಟೆಗಳ ಒಳಗಾಗಿ ಮರಣದ ನಂತರ ನಾವು ಕಣ್ಣನ ದಾನಕ್ಕೆ ಸೂಚಿಸಬೇಕು? ಹೊಸವರಿಗೆ ಅವಕಾಶ. ಫ್ರಂಟ್ ನೋ ಫ್ರಂಟ್, ಲಾಸ್ಟ್ ಬೆಂಚ್. ಎಷ್ಟಮ್ಮ? 24 ತಾಸು. 24. 1 ನಿಮಿಷ ಮಾನ. ಪ್ಲೀಸ್ ವೇಟ್ ಮಮ್ಮಿ. ಅವಕಾಶ ಇದೆ ನಿಮಗೆ. ಫ್ರಂಟ್ ಇದೆಯಾ? ನೀನು ಹೇಳಿಯವ 6 ನಿಮಿಷ. ಸರಿ, ಕೂತ್ಕೊಳ್ಳಿ. ನಾನು ಹೇಳಿ 6 ತಾಸು. ಅದು ಸರಿಯಾದ ಉತ್ತರ. ನೀವು ಅದೇ ಉತ್ತರ ಹೇಳ್ತಾ ಇದ್ದೀರ. ಹೌದಾಗಿದ್ರು ಸರಿ, ನೀವು ತಗೊಳ್ಳಮ್ಮ. ಉತ್ತರ ಹೌದು ಅಂತ ಕೇಳಿದೆ. ಹೌದಾ? ನಾನು ಉತ್ತರ ಸರಿ, ಆನ್ಸರ್ ಸರಿ ಅಂತ ಹೇಳಲಿಲ್ಲ ಅಲ್ವಾ? ಯಾರು ಹೇಳ್ತಾರೆ? ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಾವು 9ನೇ ತಿಂಗಳಿನ ಮಗುವಿಗೆ 9 ರಿಂದ 5 ವರ್ಷದ ಒಳಗಿನ ಮಗುವಿಗೆ 9 ಬಾರಿ ಒಂದು ದ್ರಾವಣವನ್ನು ಹಾಕ್ತೀವಿ. ಆ ದ್ರಾವಣದ ಹೆಸರೇ ಸರಿ ಪೋಲಿಯೋ. ಸರಿ, ಒಂದು ಉತ್ತರ ಪೋಲಿಯೋ. ಮತ್ತೆ ಯಾಲೆ ಸಿಗ್ತದೆ ಪೋಲಿಯೋ ಲಸಿಕೆ. ಸರಿ, ಮತ್ತೆ you have lost your opportunity. BCG. Anybody else? ಚಮಚದಿಂದ ಕುಡಿಸುವ ದ್ರಾವಣ. ಸಾಕು. ಏನು ಯಾವ್ದು? ವಾಟ್ ಇಸ್ ನೇಮ್? ಏನೇನು ಅದನ್ನ ಹೇಳ್ಬೇಡ. ಕೇಳ್ತೀಯ ಎದ್ದು ಬಿಟ್ಟು ಕರೆಕ್ಟಾಗಿ ಉತ್ತರ ಹೇಳು. ಇದ್ರ ಸಿಗ್ತೈತೆ ಹುಡುಗರಿಗೆ ಮಕ್ಕಳ ಅವು ಎದಿ ಹಾಕಿ ಕುಡಿಸುವ ಅಂದ್ರೆ ಎದಿ ಹಾಕಿ ಕುಡಿಸೋದು ಅಂತ ತಿಳಿದ್ರೆ ಆಗೋದಿಲ್ಲ ಅಂತ ಅದೊಂದು ಆ ವಾಟರ್ ಬಾಟಲ್ ತಗೊಂಡು ಕುಡಿಸ್ಬಿಟ್ಟು ಮಗ
ನಾವು 9 ತಿಂಗಳಿನಿಂದ ಜೇತು ನೀನು ಗ್ರಾಹಿ ಮಾಡೋದು ಅಂತ ಹೇಳಿದಲ್ಲ, ಅವ್ರ ಶಕ್ತಿ ಇರೋದು ಮಗುನ ಮಾಡ್ತಾರೆ. ಅದು ಆರೋಗ್ಯಕರವಾದ ನಾನು ಏನು ಕೇಳ್ತಾ ಇದ್ದೀನಿ, ಯಾವ ದ್ರಾವಣವನ್ನ ಕುಡಿಸ್ತೀವಿ ಅಂದ್ರೆ ಪೋಲಿಯೋ ಹನಿ ಹಾಕ್ತೀವಿ, ಪೋಲಿಯೋ ಹನಿಗೆ ಯಾರು ದ್ರಾವಣ ಅಂತಾರ, ಹೆಂಗೆ ವಿಚಾರ ಮಾಡ್ತಾ ಇದ್ದೀರಿ ನೀವು? ಸಿಂಪಲ್ ಕ್ವಶನ್ ಕಂಡ್ರೆ ಅಪರ್ಚುನಿಟಿ ಸರಿ. ಈಗ ಒಂದು ಕೆಲಸ ಮಾಡಿ, ವಿಟಮಿನ್ ಎ ದ್ರಾವಣವನ್ನ ಬಳಸುವುದರಿಂದ ಯಾವ ಕಣ್ಣಿನ ದೋಷವನ್ನ ನಿವಾರಣೆ ಮಾಡಬಹುದು? ನೀನು ಹೇಳೋದಿನ್ನೆ ನೀನು ಹೇಳ್ತೀರಮ್ಮ, ಯಾರು ಹೇಳ್ತೀರಿ? ಆ ಉತ್ತರ ತಪ್ಪೋದು, ಅವ್ರು ಹೇಳ್ತಾ ಇರೋದು ಎಂತ ಕೂಡುಗಳನ್ನ ನಾಳೆಗಳನ್ನ ಪಟ್ಟ ಹೇಳ್ಬೇಕು. ಯಾವ ಅಂಗವಿಕಲತೆ ಸಿಂಪಲ್ ಗುರುವಾರ ನಾವು ಒಂದು ದಿನಾಚರಣೆಯನ್ನು ಆಚರಿಸ್ತೀವಿ. ಯಾವುದು ಹೇಳ ಹೇಳ ನೀವು ಒಂದು ವಿಚಾರ ಕಾಪಿ ಹೊಡೆಯಂಗಿಲ್ಲ, ಯಾರೇ ಮಾತಲ್ಲ ಔಷಧದಲ್ಲಿ ಉತ್ತರ ಕ್ವಶನ್ ನೋಡಿದಂಗೆ ಉತ್ತರ ಬರೆಯೋದು ಕೇಳಿ ಮಾಡ್ತೀವಿ. ಆ ಶಿಬಿರಗಳಿಗೆ ಯಾರು ನಿಜಕ್ಕೂ ನೊಂದವರಿದ್ದಾರೆ ಅಥವಾ ಕಣ್ಣಿಗೆ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅವ್ರು ಬಿಟ್ಟು ಮಾಡಿಸ್ಕೋಬೇಕಾಗುತ್ತೆ. ಆ ಸಂಸ್ಥೆಗಳ ಹೆಸರನ್ನು ನಾನು ಏನು ಕೇಳೋದಿಲ್ಲ, ಆದರೆ ಅವರು ಯಾವ ನಗರದಿಂದ ಬಂದು ಆ ಕಣ್ಣಿನ ಕ್ಯಾಂಪ್ಗಳಿಗೆ ನಡೆಸೋದಕ್ಕೆ ನಮ್ಮಲ್ಲಿ ಕ್ಯಾಂಪ್ ಮಾಡ್ತಾರೆ. ಹಾವೇರಿ ಡಿಸ್ಟ್ರಿಕ್ಟ್ ಅಂತ ಅಡ್ಡಾಡಿ ಅಂತ ಹೇಳ್ತೀರಾ, ಯಾವ್ದು ಹೇಳ್ತೀರಾ? ಯಾವ ನಗರಗಳನ್ನ ಬರ್ತಾರೆ ಹೇಳ್ತೀರ? ಸಿಂಪಲ್. ಇನ್ನು ಮೊನ್ನೆ ಪೇಪರ್ ನೀವು ಓದಿದ್ರು ಗೊತ್ತಾಯ್ತಲ್ಲ? ಇಲ್ಲ, ಒಂದು ಶಿವಮೊಗ್ಗ ಮತ್ತೊಂದು ಶಿರಸಿ. ಅಲ್ಲಿಂದ ಆ 2 ನಗರಗಳಿಂದ ಬರುವಂತ 2 ಸಂಸ್ಥೆಗಳಿಗೆ ಮಾಡಬೇಕಾದ್ರೆ ಸುಸಜ್ಜಿತವಾದ ಕಣ್ಣಿನ ಶಸ್ತ್ರಚಿಕಿತ್ಸಾ ಘಟಕಗಳನ್ನ ಹೊಂದಿದ್ದಾರೆ. ನಮ್ಮ ದೇಹದಲ್ಲಿ ಎಲ್ಲೇ ಗಾಯ ಆದರೂ ಕೂಡ ಇಮಿಡಿಯೇಟ್ ನಾವು ಅದು ಕೀವಾದರೆ ಅಥವಾ ಗಾಯ ಆದರೆ ಏನೇ ತೊಂದರೆ ಆದರೂ ಕೂಡ ಇವನ್ನ ನಾವು ಬೋನ್ ಮಾಡಿದ್ರು ಕೂಡ ಟ್ರೀಟ್ಮೆಂಟ್ ಇದೆ. ಬೈ ಚಾನ್ಸ್ ಒಂದು ಬರಿ ಏನಾದರೂ ನಾವು ಕಣ್ಣುಗಳು ಹೋಯ್ತು ಅಂದರೆ, ಕಣ್ಣಿಗೆ ಕೀವಾಯಿತು ಅಂತಂದರೆ, ಅದು ರಕ್ತ ಸುರಿಯಕತ್ತು ಅಂತಂದರೆ, ಏನೇ ಸಿವಿಯರ್ ಅಟ್ಯಾಕ್ ಆಯಿತು ಅಂದರೂ ಕೂಡ ಕಣ್ಣು ಹೋಯ್ತು ಅಂತಂದ್ರೆ ಅದಕ್ಕೆ ಹೈಯರ್ ಆ್ಯಂಟಿಬಯೋಟಿಕಲ್ಲ ನೀವು ಏನು ಕೊಟ್ಟರೂ ಕೂಡ ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಣ್ಣು ಒಂದು ಅಮೂಲ್ಯವಾದ ದೇಶದ ಸಂಪತ್ತು. ನಮ್ಮ ಸಂಪತ್ತಲ್ಲ, ನಾವು ಇರತಕ್ಕ ನಮ್ಮ ಸಂಪತ್ತು. ನಾವು ಸ್ವತಂತ್ರ ಮಣ್ಣಾಗಬಾರ್ದು. ಮಣ್ಣಾಗಬಾರ್ದು ಅನ್ನೋದಾದ್ರೆ ಬೇರೆಯವರಿಗೆ ಉಪಯೋಗಿಸೋದಕ್ಕೆ, ದಾನ ಮಾಡೋದಕ್ಕೆ ಬೇಕಾಗಿರುವಂಥ ಸಹಕಾರವನ್ನು ಕೊಡಿ, ಬೇರೆಯವರಿಗೆ ಮನವೊಲಿಸಿ. ನೀವು ಆ ರೀತಿ ದಾನ ಮಾಡೋದಕ್ಕೆ ಮುಂದುವರೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೇಲಿ ಯಾರು ಸತ್ತರೆ, ನೆರೆಹೊರೆಯವರು ಸತ್ತರೆ, ಬಂಧು ಬಾಂಧವರು ಸತ್ತರೆ, ಆ ಕಣ್ಣಾಗಿ ಕೊಡ್ತೀರಾ ಅಂತ ಹೇಳಿ ಅವ್ರಿಗೆ ಕೊಡಿ, ಕೊಡ್ಸೋಕೆ. ಅವರು ಪತ್ರಕರ್ತರು, ಹೌದು, ಹವ್ಯಾಸಿ ಬರಹಗಾರರು, ಸಾಹಿತಿಗಳು, ಮಾಹಿತಿ ಹಕ್ಕಿನ ಒಂದು ಬಹಳಷ್ಟು ತಿಳ್ಕೊಂಡಂಥವ್ರು ಜಿ ಎಂ ರಾಜಶೇಖರ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ ಬಹಳಷ್ಟು ಸದಸ್ಯರಾಗಿ ಸಕ್ರಿಯವಾಗಿ ಕನ್ನಡ ಚಳುವಳಿ ಒಳಗೆ ಭಾಷೆ ಉಳಿಗಾಗಿ ಬಹಳಷ್ಟು ಹೋರಾಟ ಮಾಡಿದಂಥವ್ರು ಜಿ ಎಂ ರಾಜಶೇಖರ್. ಬಹಳಷ್ಟು ಬಹುಮುಖ ವ್ಯಕ್ತಿತ್ವ ಅಂತ ಜಿ ಎಂ ರಾಜಶೇಖರ್ ಅವರು ಇಲ್ಲಿ ತಮ್ಮ ಮುಂದೆ ಬಂದಿದ್ದಾರೆ. ಉದ್ದೇಶ ಏನು ಅಂತಂದ್ರೆ ನೇತ್ರ ಅರಿವು, ಅವರಿಂದ ಒಂದಿಷ್ಟು ಹಿತವಚನಗಳು, ಅವರಿಂದ ಒಂದಿಷ್ಟು ಮಾತುಗಳು, ಒಂದಿಷ್ಟು ನಿಮಗೆ ಅರಿವು ಕಾರ್ಯಕ್ರಮ ಇಲ್ಲಿ ನೀಡ್ತದೆ. ಅದರ ಸದುಪಯೋಗನ ತಾವೆಲ್ಲ ಪಡೀರಿ ಅಂತ ಈ ಮೂಲಕ ತಮ್ಮನ್ನು ಕೇಳಿಕೊಂಡು ಅವರಿಗೆ ನಮ್ಮ ಶಾಲೆ ಪರವಾಗಿ ಮುಖ್ಯಪರವಾಗಿ ಬಸ್ ಸ್ಟ್ಯಾಂಡ್ ಎಲ್ಲಾಗೆ ಜಿಲ್ಲಾ ನೇತ್ರ ಸಂಚಾರಿ ಘಟಕ ಜಿಲ್ಲಾ ಆಸ್ಪತ್ರೆ ಆಗಿದೆ. ಈ ಫಸ್ಟ್ ಟೈಮ್ ಯಾರಾದರೂ ಬಂದ್ಬಿಟ್ಟು ಜಿಲ್ಲಾ ನೇತ್ರ ಸಂಚಾರ ಘಟಕದಲ್ಲಿ ಅಂತಂದ್ರೆ ಗೊತ್ತಿರಲಿಲ್ಲ ಯಾರಿಗೂ, ನಾವು ಬಂದಲ್ಲಿ ಗೊತ್ತಾಗ್ತದೆ ಏನು ಅಂತೇಳಿ ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವಾಗ. ಎನಿವೇ ಥ್ಯಾಂಕ್ ಯು ಸರ್ ನಿಮ್ಮ ಇಂಟ್ರೊಡಕ್ಷನ್ಗೆ. ಈಗ ನೇರವಾಗಿ ವಿಷಯ ಮಾಡೋಣ. ನಾಳೆ ಪಟಾಕಿ ಹಬ್ಬ, ಹೌದಾ? ಗಣಪತಿ ತರ್ತೀವಿ, ಗಣಪತಿ ಮಾತಾಕಿನ
ಕುಂತವ್ರ ಪೈಕಿ ಎಷ್ಟು ಜನ ಕೈಯಾಗ ಹಿಡ್ಕೊಂಡು ಹಾರಿಸ್ತೀರಿ ಅಂತ ಹೇಳಿ. ಕೈಯಾಗ ಹಿಡ್ಕೊಂಡು ಹಾರಿಸ್ತೀರಿ? ಯಾರು ಯಾರು ಹಾಸಲಕ್ಕೆ ಇಲ್ಲ, ಯಾರು ನೀವು ಹೇಳಕ್ ಬರಲ್ವಾ? ಅಲ್ಲ. ಅದಕ್ಕೋಸ್ಕರ ನಿಮ್ಗೆ ಚಪ್ಪಾಳೆ ಹಾಕ್ತೀನಿ. ನಿಮ್ಮ ಕಣ್ಣುಗಳು ಸುರಕ್ಷಿತವಾಗಿರ್ತಾವ ಅಂತ ಅರ್ಥ. ಇಷ್ಟ ಬೇರೆ ಏನಿಲ್ಲ. ನೀವು ಪಟಾಕಿ ಹಾರಿಸಿ, ನಾನು ಬೇಡ ಅನ್ನೋದಿಲ್ಲ, ಅದು ನಿಮ್ಮ ಹಕ್ಕು ಅದ. ಆಮೇಲೆ ನಿಮ್ಮ ಇದು ಅದು ನಿಮ್ಮ ಸಂತೋಷಕ್ಕೆ ನಾವು ಯಾರು ಅಡ್ಡಿ ಬರೋಲ್ಲ. ಆದರೆ ನೀವು ಅಟಾಮ್ ಬಾಂಬು ದೊಡ್ಡ ದೊಡ್ಡ ಬಾಂಬ್ ಹಾರಿಸ್ತೀರಾ, ಕಣ್ಣು ಕಿವಿ ಎಲ್ಲ ಡಬಾರ್ ಕಿತ್ತು ಕಡಿಮೆ ಆಗ್ಬಿಟ್ರೆ ಪ್ಲೀಸ್ ಅದೇನ ನಿಮ್ಮ ಕಣ್ಣಿನ ಬಗ್ಗೆ ನಿಮಗೆ ಅರಿವಿರಬೇಕು. ನೆಕ್ಸ್ಟ್ ಕ್ವಶನ್ ಫಾರ್ ಯು. ಯಾವಾಗ ಕುಳಿತುಕೊಳ್ಳಬಾರದು? ಅಮ್ಮ ಯಾವ ಕೆಲಸವನ್ನು ಮಾಡುವಾಗ ಬಲಭಾಗದಲ್ಲಿ ಕುಳಿತುಕೊಳ್ಳಬಾರದು? ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಹೇಳ್ರಿ. ಅದು ಗಂಟೆಗೆ ಹೇಳ್ರಿ. ಯವ್ವ ಅಮ್ಮನ ಬಲಭಾಗದ ಕಟ್ಟಿ ಹೋಗಿ ಅಮ್ಮನ ಪಾರ್ಕ್ ಹೋಗಬಾರ್ದು. ಸರಿ, ತಗೊಂಡು ಉತ್ತರ ಕರ್ನಾಟಕದ ಒಬ್ಬ ಗಾಯಕಿ, ಹಿಂದೂಸ್ತಾನಿ ಗಾಯಕಿ, ಅವರು ತಮ್ಮ ಮರಣ ನಂತರ ಕಣ್ಣುಗಳನ್ನು ದಾನ ಮಾಡಿದರು. ಅವ್ರ ಹೆಸರೇನು? ಕೈ ಎತ್ತಿ. ಯಾರು ಹೇಳ್ತೀರಿ? ಹಾ ಹೇಳಿ. ಗಂಗೂಬಾಯಿ ಹಾನಗಲ್ ಅವರು. ಥ್ಯಾಂಕ್ ಯು. 9ನೇ ತಿಂಗಳ ಮಗುವಿಗೆ ಒಂದು ದ್ರಾವಣವನ್ನು ಹಾಕಿ, ಒಂದು ಚಮಚ ಪೋಲಿಯೋನ್ ನೀನು ಹೇಳು. TD ಮತ್ತೆ ನಿಮಗೆ ಗೊತ್ತಿರೋದು ಪೋಲಿಯೋ. ನೀವು ಅಂತ ಗೊತ್ತೈತೆ ನನಗೆ. ಯಾ ಚುಚ್ಚು ಮಾಡಿ ಇಲ್ಲಿ ಕೈ ಆಗ್ತಾವಲ್ಲ, ಇಲ್ಲಿ ಕೈ ತಪ್ಪು ಹೇಳ್ತಾ ಇದ್ದೀರಾ. ದ್ರಾವಣ ಹನಿ ಹಾಕಲ್ಲ ನಾವು. ಒಂದು ಚಮಚ ಕುಡಿಸ್ತೀವಿ ಮಗುಗೆ 9ನೇ ತಿಂಗಳಿಗೆ ಹೇಳಬಾರ್ದು. ಗಟ್ಟಿಯಾಗಿ ಹೇಳ್ಬೇಯವ್ವ. ಭಾಷೆದಾಗ ಕೇಳಾಕಿನ್ನ ಚಮಚ, ಒಂದು ಚಮಚ ಕುಡಿಸ್ತೇವೆ ರೀ. ಡ್ರೈ ಬಾಟ್ಲಿ ಯಾರು ಕುಡಿಸೋದು? ಅಮ್ಮ ಮಗುನ ಕುಡಿಸ್ಬಿಟ್ಟು ಪಲ್ಗಿಸೋದು. ಅದೇ ಆ ಡ್ರೈ ಬಾಟ್ಲ್ ಕುಡಿಸ್ತಾರಂತ ಮಗುಗೆ. ಹೇಳ್ರಿ. ಗೊತ್ತಿಲ್ಲ? ಸರಿ, ನಿಮ್ಮ ಒಂದು ಬಹುಮಾನ ನನ್ನ ಕಡೆ ಹೋಗ್ಕಂತು. ವಿಟಮಿನ್ ಎ. ಎಷ್ಟು ಸಿಂಪಲ್ ಆಗಿತ್ತಲ್ಲ. ಸರಿ, ಇನ್ನೊಂದು ಕ್ವಶನ್ ಕೇಳ. ನೀವು 3 ನಿಂತರಿಗೆ ಈರುಳ್ಳುಗಣ್ಣ ಆಗುತ್ತೆ. ವೆರಿ ಸಿಂಪಲ್. ಏನಾಗುತ್ತೆ? ಈರುಳ್ಳುಗಣ್ಣ. ಸಿಂಪಲ್. ಒಬ್ಬ ಚಲನಚಿತ್ರ ಖ್ಯಾತ ನಟ ಯಾರು? ನಾನಲ್ಲ. ತಮ್ಮ ಮರಣದ ನಂತರ ಈ ದೇಹವನ್ನೇ ದಾನ ಮಾಡಿದರು ಯಾರು? Yes. ಲೋಕೇಶ್. ವೆರಿ ಗುಡ್. 100% correct. ಅಲ್ಲ ರೀ, ಕಣ್ಣುಗಳನ್ನು ದಾನ ಮಾಡೋರು ಕೊಡ್ತಾ ಇದ್ರಿ ಅಂತ 3 ಗಂಟೆ, 2 ಗಂಟೆ, 4 ಗಂಟೆ, 4 ಗಂಟೆ, 2 ಗಂಟೆ, 4 ಗಂಟೆ, 1 ಗಂಟೆ, 4 ಗಂಟೆ, 5 ಗಂಟೆ, 7 ಗಂಟೆ, 4 ಗಂಟೆ, 3 ಗಂಟೆ, 4 ಗಂಟೆ. ಮತ್ತೆ ಎಲ್ಲರೂ ಹೇಳೋದೇ ಹೇಳ್ತೀರಿ, ನೀನು ಬೇರೆ ಹೇಳಿ. 4 ಗಂಟೆ, 6 ಗಂಟೆ, 6 ಗಂಟೆ. Claps. ಸಂಜೆ
ನಾನು ಇಡೀ ದೇಹವನ್ನು ದಾನ ಮಾಡಿದ್ದೀನಿ. SDM ಮೆಡಿಕಲ್ ಕಾಲೇಜಿಗೆ ನಾನು ಬರೆದು ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ನಾನು ಸತ್ತ ಮೇಲೆ ನಾನು ಇಡೀ ದೇಹವನ್ನು ನಾನು ದಾನ ಮಾಡಿದರೂ ಕೂಡ ನಾನು ಸತ್ತ ಮೇಲೆ ನನ್ನ ಆ ಒಂದು ಶಪಥಕ್ಕೆ, ಆ ಒಂದು ಪ್ರಮಾಣಕ್ಕೆ ನಾನು ಹೊಣೆ ಅಲ್ಲ, ಕಿಮ್ಮತ್ ಇರೋದಿಲ್ಲ. ಯಾಕಂದ್ರೆ ನನ್ನ ದೇಹದ ವಾರಸುದಾರಿಕೆ ನಮ್ಮ ಮನೆಯವ್ರದ್ದಾಗಿರ್ತದೆ, ಅವ್ರು ಕೊಡ್ಬೇಕದನ್ನ. ಇಲ್ಲದೆ ಹೋದ್ರೆ ನನ್ನ ಶಪಥಕ್ಕೆ ಅರ್ಥ ಇರೋದಿಲ್ಲ. ಏನಿವೆ ಅದು ನೀವು ಗಮನಕ್ಕಿರಲಿ ಅಂತ ಹೇಳಿದೆ. ಈಗ ಮತ್ತೊಂದು ಪ್ರಶ್ನೆ ಇದೆ. ನೇತ್ರವನ್ನು ದಾನ ಮಾಡಿದಾಗ, ನೇತ್ರವನ್ನು ದಾನ ಮಾಡಿದಂಥ ವ್ಯಕ್ತಿಯಿಂದ ನಾವು ಕಣ್ಣಿನ ಒಂದು ರೆಟಿನಾ ಭಾಗವನ್ನು ತೆಗೆದುಕೊಂಡು ಹೋಗ್ತೀವಿ. ಆದ ರೆಟಿನಾ ಭಾಗವನ್ನು ತೆಗೆದುಕೊಂಡು ಹೋಗೋದಕ್ಕೆ ನಾವು ಎಷ್ಟು ನಿಮಿಷಗಳ ಕಾಲವನ್ನು ತೆಗೆದುಕೊಳ್ತೀವಿ? 2 ನಿಮಿಷ, 10 ನಿಮಿಷ, 5 ನಿಮಿಷ, ಮತ್ತೆ 13 ನಿಮಿಷ, 15 ನಿಮಿಷ, 6 ನಿಮಿಷ, 2 ನಿಮಿಷ, 3 ನಿಮಿಷ, 3 ನಿಮಿಷ, 10 ನಿಮಿಷ, 10 ನಿಮಿಷ, 15 ನಿಮಿಷ, 15 ನಿಮಿಷ, 5 ಸೆಕೆಂಡ್. ವೆರಿ ಗುಡ್. ಮತ್ತೆ 10 ನಿಮಿಷ. ಯಾರು 30 ಹೇಳಿದಾರ ಚಪ್ಪಲಿ ಬಿಡೋದು. ವೆರಿ ಸಿಂಪಲ್. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್, ಸಿಂಪಲ್ ಹೋಮ. ಓಕೆ. ಗೊತ್ತಿಲ್ಲದೆ ತಂತಾನೆ ಕಂಪ್ಯೂಟರ್ ನೀವು ಗೊತ್ತಿದ್ದು ನೀವು ಮಾಡ್ತಿರ್ತೀಯ, ತಂತಾನೆ ಆಗುವಂಥ ಅಪಾಯಗಳು. ಒಂದಾಯ್ತು ನಿಂದು. ಹೇಳಿ ಹೋಗ್ಲಿ, ಇನ್ನೊಂದು ಹೇಳಿ. ಎಸ್, 2ನೇದು ಕರೆಕ್ಟ್. ಆಮೇಲೆ ಅದು 3ನೇದು. ಓಕೆ, ಹೋಗ್ರಿ 4. ಆಮೇಲೆ ಎಸ್, ಸೂಜಿ 5. ಆಮೇಲೆ ಯಾಕೆ ಹೊಡಿದ್ಯಪ್ಪ ನೀನು? ಇವೆಲ್ಲವೂ. ಮತ್ತೆ ಇನ್ನೊಂದು ಮೇನ್ ಇದೆ. ಇಲ್ಲ, ಅದಲ್ಲ. ಅಲ್ಲ, ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಹೋಗಬಾರ್ದು. ಯಾರು ಹೇಳೋದೇ ಇಲ್ವಲ್ಲ ವೆಲ್ಡಿಂಗ್ ಮಾಡೋದು. ಎಂದು ನೋಡಿ